ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಚ್ಚಿನ ಚಾನಲ್ ಟಾಕೀಸ್. ನಾನು ನಿಮ್ಮ ಗುರು. ಇವತ್ತು ಯುಗಾದಿ ಹಬ್ಬ. ಇದು ಹೊಸ ವರ್ಷದ ಆರಂಭ ಮತ್ತು ಸೃಷ್ಟಿಯ ದಿನ. ಯುಗಾದಿ ಅನ್ನೋ ಪದ ಸಂಸ್ಕೃತದ ಯುಗ ಮತ್ತೆ ಆದಿಯಿಂದ ಬಂದಿದೆ. ಯುಗ ಅಂದ್ರೆ ಕಾಲ ಅಥವಾ ಯುಗ, ಆದಿ ಅಂದ್ರೆ ಶುರು. ಸೊ ಹೊಸ ಕಾಲದ ಶುರು. ಈ ಹಬ್ಬದ ದಿನ ಮನೆಯೆಲ್ಲ ಶುಚಿಗೊಳಿಸಿ ಮಾವಿನ ತೋರಣನ ಕಟ್ಟಲಾಗತ್ತೆ. ಹಾಗೆ ಮೈ ಕೈಗೆಲ್ಲ ಎಣ್ಣೆ ಹಚ್ಚಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರುಂ ಅಂತ ಹೇಳ್ತಾ ಸಪ್ತ ನದಿಗಳ ಮಂತ್ರನ ಪಠಿಸಿ ಸ್ನಾನನ ಮಾಡಲಾಗತ್ತೆ. ಹೊಸ ಬಟ್ಟೆನ ಧರಿಸಿ ಕುಲದೇವರು, ಇಷ್ಟ ದೇವರು ಹಾಗೂ ಮನೆ ದೇವರು ಪೂಜೆ ಕೂಡ ಸಲ್ಲಿಸಲಾಗತ್ತೆ. ಹಳೆಯ ಚಿಗುರನ್ನ ಬಿಟ್ಟು ಹೊಸ ಚಿಗುರಿನಲ್ಲಿ ಪ್ರಕೃತಿ ಕಂಗಳಿಸುವ ವಸಂತ ಋತುವಿನಲ್ಲಿ ಈ ಯುಗಾದಿ ಹಬ್ಬ ಬರುತ್ತೆ. ಈ ದಿನಕ್ಕೆ ವಿಶೇಷವಾದಂತ ಮಹತ್ವವಿದೆ. ಬ್ರಹ್ಮದೇವನು ಇಡೀ ಸೃಷ್ಟಿಯನ್ನ ಇದೇ ದಿನ ಪ್ರಾರಂಭಿಸಿದ್ದು ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಇದು ಹೊಸ ಕಾಲ, ಹೊಸ ಪ್ರಾರಂಭನ ಸೂಚಿಸುತ್ತೆ. ಹಾಗೆ ಇದೇ ದಿನ ಶ್ರೀರಾಮರ ಪಟ್ಟಾಭಿಷೇಕ ಹಾಗೂ ಮತ್ಸ್ಯಾವತಾರ ಸಂಭವ ಆಗಿದ್ದು ಇದೇ ದಿನ ಅನ್ನೋ ನಂಬಿಕೆ ಕೂಡ ಇದೆ. ವಸಂತ ಋತುವಿನ ಆರಂಭದೊಂದಿಗೆ ಹೊಸ ಸಂವತ್ಸರದ ಜನ್ಮದಿನನ ಆಚರಿಸುತ್ತೆ. ಮರ ಗಿಡಗಳು ಚಿಗುರಿ, ಹೂವುಗಳು ಅರಳಿ, ಕೋಗಿಲೆಯ ಇಂಪಾದ ಗಾನದಿಂದ ವಾತಾವರಣ ತುಂಬಿ ತುಳುಕುತ್ತೆ. ಇದು ದಕ್ಷಿಣ ಭಾರತದಲ್ಲಿ ಪ್ರಮುಖವಾದಂತಹ ಹಬ್ಬ ಆಗಿದ್ದು, ಯುಗಾದಿ ಬರೀ ಆಚರಣೆಯ ಹಬ್ಬವಲ್ಲ, ಬದುಕಿನ ಬಗ್ಗೆ ಚಿಂತಿಸಲು ಸಹಾಯ ಮಾಡೋ ಹಬ್ಬ ಕೂಡ ಆಗಿದೆ. ಕಳೆದ ವರ್ಷದ ಅನುಭವಗಳನ್ನ ನೆನಪಿಸಿ ಹೊಸ ವರ್ಷದ ಕಡೆ, ಹೊಸ ಆಲೋಚನೆ ಕಡೆ ನಡೆಯೋ ದಾರಿ ತೋರಿಸುತ್ತೆ ಈ ಹಬ್ಬ. ಹಾಗೆ ಪ್ರತಿಯೊಂದು ಅಂತ್ಯಕ್ಕೆ ಇನ್ನೊಂದು ಆರಂಭ ಇದೆ ಅನ್ನೋ ಸೂಚನೆ ಕೂಡ ಯುಗಾದಿ ಹಬ್ಬ ನಮ್ಗೆ ತಿಳಿಸ್ಕೊಡುತ್ತೆ. ಯುಗಾದಿ ಹಬ್ಬದ ದಿನ ಸಾಂಕೇತಿಕವಾಗಿ ಸುಖಗಳನ್ನ ರೆಪ್ರೆಸೆಂಟ್ ಮಾಡೋ ಬೆಲ್ಲನ ಹಾಗೂ ಕಷ್ಟಗಳನ್ನ ರೆಪ್ರೆಸೆಂಟ್ ಮಾಡೋ ಬೇವುನ ಸಮನಾಗಿ ತಿಂದು ಜೀವನ ಸಮತೋಲನವಾಗಿರ್ಬೇಕು ಅನ್ನೋದನ್ನು ಕೂಡ ಈ ಹಬ್ಬ ತೋರಿಸ್ಕೊಡುತ್ತೆ. ಬೇವು ಬೆಲ್ಲ ತಿಂದ್ಮೇಲೆ ಬೆಲ್ಲ ಹೊಟ್ಟೆ ಒಳಗಡೆ ಹೋಗಿ ಉರಿ ಅಥವಾ ಶಾಖನ ಉಂಟು ಮಾಡಿದ್ರೆ ಬೇವು ಅದನ್ನ ಶಮನ ಮಾಡುತ್ತೆ. ಹಾಗೆ ಬೇವು ಬೆಲ್ಲ ತಿನ್ನೋ ಮುಂಚೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳಂ ಭಕ್ಷಣಂ ಅಂತ ಶ್ಲೋಕನ ಹೇಳ್ತಾ ಬೇವು ಬೆಲ್ಲ ತಿನ್ನೋದು ಒಳ್ಳೇದು. ಅದಕ್ಕಾಗಿನೇ ಯುಗಾದಿ ಕೇವಲ ಹಬ್ಬ ಅಲ್ಲ, ಹೊಸ ಚಿಂತನೆ, ಹೊಸ ಬದುಕಿನ ಆರಂಭ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಚ್ಚಿನ ಚಾನಲ್ ಟಾಕೀಸ್. ನಾನು ನಿಮ್ಮ ಗುರು.